ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ವೀಕೆಂಡ್ ಕ್ಲೀನಿಂಗ್ ರುಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಪೀರಿಯಡ್ಸ್ ನಂತರ ಮನೇನ ನಾನು ಹೇಗೆಲ್ಲ ಸ್ವಚ್ಛ ಮಾಡ್ತೀನಿ, ನನ್ನ ಆವಾಗಿನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನನ್ನ ಇವತ್ತಿನ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಸಂಡೇ ಕ್ಲೀನಿಂಗ್ ಅಂತನಾದರೂ ಅನ್ಬೋದು, ಹಾಗೆ ಫೆಸ್ಟಿವಲ್ ಕ್ಲೀನಿಂಗ್ ಅಂತನಾದರೂ ಹೇಳ್ಬೋದು ನೀವು. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಸಾರನ್ನ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಸಾರಿಗೆ ಇಟ್ಬಿಟ್ಟು ಆ ನಂತರ ನನ್ನ ಕ್ಲೀನಿಂಗ್ ವರ್ಕ್ನ ನಾನು ಸ್ಟಾರ್ಟ್ ಮಾಡೋಣ ಅಂತ. ಏನಿಲ್ಲ, ರ್ಯಾಂಡಮ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ಎಲ್ಲ ಆದಮೇಲೆ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀರಾ, ತುಂಬ ಜನ ನನ್ನ ಸುತ್ತಮುತ್ತ ಇರೋ ಅಕ್ಕಪಕ್ಕದ ಜನಗಳು ಕೆಲವರು ಆಡ್ಕೋತಾ ಇದ್ರು. ಹಾಗೆ ಮದುವೆ ಆದಮೇಲೆ ಹೇಗೆಲ್ಲ ಕ್ಲೀನ್ ಮಾಡ್ಕೋತಾಳೆ ಇವಳು ಪೀರಿಯಡ್ಸ್ ಆದಮೇಲೆ ಅಂತ ನನ್ನ ಸಂಬಂಧಿಕರು ಕೂಡ ಆಡ್ಕೊಂಡಿದ್ರು. ಸೊ ಅವ್ರು ಯಾರು ಈ ವಿಡಿಯೋ ನೋಡಿದ್ರೆ ನೋಡಿ, ನನ್ನ ಪೀರಿಯಡ್ಸ್ ಆದಮೇಲೆ ಅಥವಾ ಮನೇನ ಹೇಗೆಲ್ಲ ನಾನು ಸ್ವಚ್ಛ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನೀವು ನೋಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋ ನೋಡಿಕೊಂಡು ಕೆಲವರಿಗೆ ಮೋಟಿವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಜಾಸ್ತಿ ಮೆಸ್ಸಿ ಆಗದೆ ಈ ರೂಮು ನಮ್ಮದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ, ಮಕ್ಕಳು ನಾವು ಎಲ್ಲ ಮಲಗೋದು ಒಂದೇ ರೂಮ್ ಆಗಿರೋದ್ರಿಂದ, ಹಾಗೆ ನನ್ನ ಪೀರಿಯಡ್ಸ್ ಆದಾಗ ಒಂದೇ ಒಂದು ರೂಮನ್ನು ನಾವು ಯೂಸ್ ಮಾಡೋದು. ಒಂದು ರೂಮ್ನ ನಾನು ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಹೋಗೋದು ಬರೋದು ಅಲ್ಲಿ ಮಕ್ಕಳು ಹರಡೋದು ಎಲ್ಲ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ. ಆವಾಗ ಒಂದು ಬೆಡ್ ಮಾತ್ರ ನಾನು ಬೆಡ್ ಸ್ಪ್ರೆಡ್ ಅನ್ನೋದು ಏನಿರುತ್ತೆ ಅದನ್ನು ಆರಾಮ್ಸೆ ಕ್ಲೀನ್ ಮಾಡಿ ಒಗೆದು ಇಡ್ಬೋದು. ಸೊ ಮಕ್ಕಳು ದೊಡ್ಡವರಾದಮೇಲೆ ಬೇಕಾದರೆ ಈ ರೂಮ್ನು ಅವರು ಯೂಸ್ ಮಾಡ್ಕೋತಾರೆ ಅನ್ನೋ ಇನ್ನೊಂದು ರೂಮ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೋತಾರೆ ಅಂತ. ಸೊ ಈ ರೂಮಲ್ಲೇ ನಾನು ಮಲ್ಕೋತಿದ್ದು ಎಲ್ಲ ಮಾಡ್ತಿದ್ದಿದ್ದು ಇದೇ ರೂಮ್ ಆಗಿರೋದ್ರಿಂದ ನಾನು ಈ ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಮಾಸ್ಟರ್ ಬೆಡ್ನ ಫಸ್ಟ್ ನಾನು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೂಮಲ್ಲಿ ಮೇಯ್ನ್ ನನಗೆ ಜಾಸ್ತಿ ದೊಡ್ಡ ಟಾಸ್ಕ್ ಅನ್ನೋದೇ ಈ ಬೆಡ್ನ ಕ್ಲೀನ್ ಮಾಡಿ ಬೆಡ್ ಸ್ಪ್ರೆಡ್ ಹಾಕಿ ಅದನ್ನು ಎಲ್ಲ ಎತ್ತಿಡೋಕ್ಕೆ ನನಗೊಂದು ಅರ್ಧ ಗಂಟೆನಾದರೂ ಬೇಕು. ನೀವೇ ನೋಡಿ ಈ ಒಂದು ವಿಡಿಯೋದಲ್ಲಿ ಎಷ್ಟೆಷ್ಟು ಲಾಂಗ್ ಪ್ರೋಸೆಸ್ ಅಂತ, ತುಂಬ ದೊಡ್ಡ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಪೀರಿಯಡ್ಸ್ ಆದ ನಂತರ ಇದು 4ನೇ ದಿನದ ಕ್ಲೀನಿಂಗ್ ನಾನು ಮಾಡ್ತಾ ಇರೋದು. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಪಿಲ್ಲೋ ಬಂದು ಹತ್ತಿಯಲ್ಲಿ ಯೂಸ್ ಮಾಡಿರುವಂತಹ ಪಿಲ್ಲೋನೇ ಯೂಸ್ ಮಾಡೋದು. ಯಾಕಂದರೆ ನಿದ್ದೆ ನೀಟಾಗಿ ಬರಲ್ಲ, ಕತ್ತೆಲ್ಲ ನೋವು ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಹತ್ತಿಯಲ್ಲಿ ಮಾಡಿರುವಂತಹ ಪಿಲ್ಲೋನೇ ನಾನು ಯೂಸ್ ಮಾಡ್ತಿರೋದು. ಹಾಗೆ ಒಗೆಯುವಂತಹ ಬಟ್ಟೆನೂ ಕೂಡ ನಾನು ಲಾಂಡ್ರಿ ಬ್ಯಾಗ್ನಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಒಂದು ಕಡೆ ಇದ್ದುಬಿಟ್ರೆ ಈಸಿಯಾಗಿ ನಾವು ನೆಕ್ಸ್ಟ್ ಮಾಡ್ಕೋಬೋದು. ಸೊ ಒಂದು ಥಂಬ್ನೈಲ್ಗೆ ಒಂದು ಫೋಟೋ ಬೇಕು ಅಂತ ತಕ್ಕೊತಾ ಇದ್ದೀನಿ. ಸೊ ಇದಾಗಿತ್ತು. ಹಾಗೆ ಈ ಬಾತ್ರೂಮ್ನ ನಾನು ತುಂಬ ಯೂಸ್ ಮಾಡ್ತಾ ಇದ್ದಿದ್ದರಿಂದ ಈ ಪೀರಿಯಡ್ಸ್ ಟೈಮಲ್ಲಿ, ಸೊ ನಾನು ಇದನ್ನು ಡೀಪ್ ಕ್ಲೀನೇ ಮಾಡ್ತೀನಿ. ಹಾಗೆ ಸಿಂಕು ಕೂಡ ಫೇಸ್ ವಾಶು ಎಲ್ಲ ಮಾಡ್ತಾ ಇರ್ತೀವಿ. ಮಕ್ಕಳು ಕೂಡ, ನನ್ನ ಮಗನಿಗೂ ಕೂಡ ಈಸಿಯಾಗಿ ಅವೈಲೇಬಲ್ ಆಗುವಂಥ ಈ ಸಿಂಕ್. ಸೊ ಇದನ್ನು ನಾನು ಡೀಪ್ ಕ್ಲೀನೇ ಮಾಡ್ತಾಯಿದ್ದೀನಿ. ಸೊ ಸಿಂಕು ಬಕೆಟ್ಸು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನನಗೆ ಈ ರೂಮ್ ಕಂಪ್ಲೀಟಾಗಿ ಕ್ಲೀನ್ ಆಗಿದ್ದ ಲೆಕ್ಕ ಬರುತ್ತೆ. ಸೊ ನೋಡ್ಕೊಬನ್ನಿ.
ವೀಕೆಂಡ್ ಆಗಿಬಿಟ್ರೆ ನಿಮಗೆ ಗೊತ್ತೇ ಇದೆ, ನನ್ನ ಮ್ಯಾಟ್ಸು ಎಲ್ಲ ಕ್ಲೀನ್ ಮಾಡಿ ನಾನು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ನಾವು ಇಲ್ಲಿ ಏನು ಇಟ್ಟಿರ್ತೀವಿ ಬುದ್ಧ, ಅದನ್ನ ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ವೀಕ್ಲಿ ಒನ್ಸ್ ಏನು ಮಾಡಲ್ಲ, 15 days ಒನ್ಸ್ ಮಾಡ್ತಾಯಿದ್ದೀನಿ. ಬಟ್ ಈ ವೀಕ್ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮದು ಓನ್ ಬೋರ್ ಆಗಿರೋದ್ರಿಂದ ತುಂಬ ಬೋರ್ ವಾಟರ್ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಅಂತಾರೆ. ಸೊ ಹೌದು, ನನಗೆ ಅದು ಇಲ್ಲಿ ಬಂದಾದಮೇಲೆ ಫೀಲ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಬಕೆಟ್ಸು ಎಲ್ಲ ತುಂಬ ಬೇಗ ಪಾಚಿ ಕಟ್ಟೋದು, ಬಕೆಟಲ್ಲಿ ನೀರೇನಾದ್ರು ಬಿಟ್ಟರೆ, ಹಾಗೆ ಟ್ಯಾಪು ಕೂಡ ಅಷ್ಟೇ ವೈಟ್ ಆಗೋದು, ಆ ಥರ ಎಲ್ಲ ಆಗ್ತಿದೆ. ಸೊ ಅದಕ್ಕೇನಾದ್ರು ನಿಮ್ಗೆ ಯಾರಿಗಾದ್ರು ಟಿಪ್ಸ್ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಸೊ ನನ್ನ ಮಗಳು ನೋಡಿ ಇವಾಗ ಇದೊಂದು ಹೊಸ ಬುದ್ಧಿ ಕಲ್ತಿದ್ದಾಳೆ. ಟಾಪ್ನ ಎತ್ಕೊಳ್ಳೋದು, ಹೊಟ್ಟೆ ಎತ್ತನ್ನ ಮುಟ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ಹಾಗೆ ದೊಡ್ಡವರಾಗ್ತಾ ಕಲಿತಾರೆ ಅಂತ ಅಂತಾರಲ್ಲ, ಹಾಗೆ ಕೈಯೇ ಬಿಡ್ತಾ ಇರಲಿಲ್ಲ ಫಸ್ಟು ಏನು ಕೆಲಸ ಮಾಡ್ಕೊಳ್ಳೋಕ್ಕೂ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಅದಾದ ನಂತರ ಹಾಲಲ್ಲಿ ಇರುವಂತಹ ಒಂದು ಸಿಂಕ್ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ ನಾನು, ಅದನ್ನ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದು ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಆಗಿರೋದ್ರಿಂದ ನಮ್ಮ ಮನೇಲಿ ಇದು ಮಸ್ಟ್ ಆ್ಯಂಡ್ ಶುಡ್ ಕ್ಲೀನ್ ಆಗಿರಲೇಬೇಕು. ಹಾಗೆ ಟ್ಯಾಪ್ ಕೂಡ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ, ಮೇಲೆ ವೈಟ್ ಡಾಟು. ಸೊ ಇದೇ ನಮ್ಮದು ಪ್ರಾಬ್ಲಮ್ಮು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಸೊ ಇದೆಲ್ಲ ಆದ ನಂತರ ಬಟ್ಟೆಗಳು ಆ್ಯಕ್ಚುಲಿ ನಾನು ಒಂದು 4 days ನನ್ನ ಬಟ್ಟೆಗಳನ್ನೇ ಒಗ್ತಿರಲ್ಲ. ಯಾಕಂದರೆ ನನಗೂ ಎದ್ದೊಳಕ್ಕೆ ಆಗ್ತಾ ಇರಲ್ಲ. ಹಾಗೆ ಆ ಟೈಮಲ್ಲಿ ರೆಸ್ಟ್ ಮಾಡ್ತೀನಿ ಸ್ವಲ್ಪ ನಾನು. ಆ 4 daysದು ಬಟ್ಟೆನ ನಾನು ಇವಾಗ ಕ್ಲೀನ್ ಮಾಡ್ಕೋತೀನಿ. ಒಂದು ರೌಂಡ್ ಬಟ್ಟೆ ಬೆಳಗ್ಗೆ ಹಾಕಿದ್ದೆ, ಒಣಗಿದೆ ಮಧ್ಯಾಹ್ನ ಅಷ್ಟೊತ್ತಿಗೆ, ತೆಗ್ದಾಕಿ ಇನ್ನೊಂದು ರೌಂಡು ಹಾಕಿ ಒಣಗಾಕ್ತಾಯಿದ್ದೀನಿ. ಸೊ ಅದನ್ನು ಫಸ್ಟ್ ರೌಂಡ್ದು ನಾನು ಮಡಚಿ ಇಡ್ತಾಯಿದ್ದೀನಿ. ಸೊ ಇದಾದ ನಂತರ ಊಟಕ್ಕೆಲ್ಲ ರೆಡಿ ಆಯಿತು. ಸೊ ಈ ವ್ಲಾಗ್ನ ನಾನು ಈಗ ಎಂಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಾರು ರುಚಿ ಮಾತ್ರ ಸೂಪರಾಗಿತ್ತು ಅಂತ ಹೇಳ್ತಾ, ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ತಂದು ಅಂತ ಮನೆ ಬಂದಾದಮೇಲೆ ಅವಳ ಕೈಯಲ್ಲೆಲ್ಲ ಇರುತ್ತೆ. ಸೊ ಅವಳ ರೆಸ್ಪಾನ್ಸಿಬಿಲಿಟಿ ಅವಳ ಕೈಯಲ್ಲಿರುತ್ತೆ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.